ನಮ್ಮ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂದರೆ ಕಳೆದ 22 ವರ್ಷಗಳಿಂದ ಟಿ ವಿ ಮಾಧ್ಯಮದಲ್ಲಿ ನಾನು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇದೊಂದು ನಿರ್ದೇಶನ ಮಾಡಬೇಕು ಅನ್ನೋದು ಎಲ್ರಿಗೂ ಕನಸಿದ್ದಾಗೆ ನನಗೂ ಕನಸಿತ್ತು. ಆ ಕನಸು ಇವತ್ತು ನೆರವೇರ್ತಾ ಇದೆ. ಒಂದು ಒಳ್ಳೆ ಕತೆ, ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು, ಎಲ್ಲರೂ ಸಪೋರ್ಟಾಗಿ ಬೆನ್ನೆಲ್ಲಿ ಬಂದು ನಿಂತಿದ್ದಾರೆ. ಲವ್ ಕೇಸ್ ಅಂತ ಟ್ಯಾಗ್ಲೈನಲ್ಲೇ ಹೇಳುತ್ತೆ, ಪ್ಯೂರ್ ಲವ್ ಸ್ಟೋರಿ ಅಂತ. ಪ್ಯೂರ್ ಆಗಿರೋ ಒಂದು ಲವ್ ಸ್ಟೋರಿನ ಅಷ್ಟೇ ಪ್ಯೂರ್ ಆಗಿ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಡೈರೆಕ್ಟ್ರು ಹೀಗೆ ಕೊಟ್ಟಿದ್ದಾರೆ, ಈಗ ಇದ್ದು ಅಭ್ಯಾಸ ಮಾತಾಡಕ್ ಬರಲ್ಲ ಅಂತ. ಅವಾಗ ನಾವುಗಳು ಹೇಳ್ಬೇಕು, ಅವ್ರು ಹೇಳ್ಕೊಟ್ರೆ ನಾವು ಮಾತಾಡ್ತೀವಿ ಅಥವಾ ಆ್ಯಕ್ಟ್ ಮಾಡ್ತೀವಿ ಅಂತ. ಬಟ್ ಎನಿವೆ, ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್. ಅವ್ರು ಆಗಲೇ ಹೇಳಿದಂಗೆ ಒಂದು ರೀತಿಲಿ ನಾನು ಈ ಕುಟುಂಬದವಳೆ. ಸೊ ಆ ಒಂದು ಜರ್ನಿ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ. 4 ವರ್ಷದಿಂದ ಈ ಕುಟುಂಬದವ್ರ ಜೊತೆ ಇದ್ದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಅವರು ಪ್ರಾರ್ಥನೆ ಹಾಡು ಆಗಮ ಶಾಸ್ತ್ರಿ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು, ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ. ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ. ಅವ್ರು ಹೇಳಿದಾಗೆ ಟ್ಯಾಗ್ ಲೈನ್ ಪ್ಯೂರ್ ಲವ್ ಸ್ಟೋರಿ. ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದ್ದು. ಸೊ ಹಾಗಾಗಿ ತುಂಬ ಒಳ್ಳೆ ಕತೆ. ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು. ಆ್ಯಂಡ್ ತುಂಬ ಹುಮ್ಮಸ್ಸಿದೆ, ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು. ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಏಕೆಂದರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ, ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ. ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ, ಏಕೆಂದರೆ ಕತೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಜಯೇಶ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರು ಪ್ಯಾಷನ್ ಗೊತ್ತಾಗುತ್ತೆ, ಅವರು ಕತೆ ಹೇಳೋ ರೀತಿಯಲ್ಲಿರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಎಷ್ಟು ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗಿರ್ಬೋದು, ಬಾಬು ಅವ್ರಿಗಿರ್ಬೋದು, ರಾಮ್ಜಿ, ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಒಳ್ಳೆ ಟೀಮ್ ಇದೆ. ಸೊ ಖುಷಿ ಆಗುತ್ತೆ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಹೊಸಬರು ಬಂದಾಗ ಅವರಲ್ಲಿ ಒಂದು ಹೊಸ ಐಡಿಯಾಸ್, ಥಾಟ್ಸ್ ಇರುತ್ತೆ. ಸೊ ಅವರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಆ್ಯಂಡ್ ಅಂತ ಒಂದು ಆಪರ್ಚುನಿಟಿ ನನಗೂ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಮಾಧ್ಯಮದಲ್ಲಿಗೂ ಹಾಗೂ ಕನ್ನಡ ಸಿನಿಪ್ರೇಮಿಗಳಿಗೆ ನಮಸ್ಕಾರ. ಲವ್ ಕೇಸ್ ಜಯೇಶ್ ಮೊದಲನೇ ಸಿನಿಮಾ, 21-22 ವರ್ಷಗಳ ಎಕ್ಸ್ಪೀರಿಯನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕಂತ ಹೊರಟರು. ತುಂಬ ಖುಷಿಯಾಗುತ್ತೆ. ಈ ತಂಡದಲ್ಲಿ ನಾನು ಹೊಸಬಾನೆ. ಈಗ ಸುಧಾ ಮೇಡಮ್ ಜೊತೆ ಒಂದು ಮೊದಲನೇ ಎಕ್ಸ್ಪೀರಿಯೆನ್ಸು, ನಾಗಭೂಷಣ್ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು, ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು, ಇವನ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು, ಪ್ರಮೋದ್ ಶೆಟ್ಟಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು. ಇಂಡಸ್ಟ್ರಿಯಲ್ಲಿದ್ದೀವಿ ಸುಮಾರು ವರ್ಷಗಳಿಂದ, ಒಟ್ಟಿಗೆ ಯಾರು ಕೆಲಸ ಮಾಡೋದಿಲ್ಲ. ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಈಗ ಜಯೇಶ್ ಕಡೆಯಿಂದ ಅಂತ ಹೇಳಬೇಕು. ಮತ್ತು ನಿಮ್ಮ ಬಗ್ಗರಲ್ಲಿ ಬಾಬು ಮತ್ತು ರಾಮನ್ಜಿ, ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವೆಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಕ್ಕೆ ಹೊರಟಿದ್ದೀರು. ಲವ್ ಕೇಸ್ ಒಂದು ನಿಷ್ಕಲ್ಮಶವಾದ ಪ್ರೇಮ ಕಥೆ, ತುಂಬ ಮುದ್ದಾಗಿ ಹೆಣೆದಿದ್ದಾರೆ ಈ ವಿಚಾರವನ್ನು. ಅದನ್ನು ನಿಮ್ಮ ಮುಂದೆ ತೆರೆಗಿಡ್ತೀವಿ. ನಾನು ಬಹುಶಃ 18ನೇ ತಾರೀಕಿಂದ ಚಿತ್ರೀಕರಣದಲ್ಲಿ ತೊಡಗಿಕೊಳ್ತೀನಿ. 18ರಿಂದ ಮೊದಲನೇ ಶಿಫ್ಟಲ್ಲಿ ಯಾವಾಗ ಶುರು ಮಾಡ್ತಿದ್ವಿ, 10ರಿಂದ ಚಿತ್ರೀಕರಣ ಶುರುವಾಗುತ್ತೆ. ಪ್ರಾಮಿಸ್ ಮಾಡುವ ಥರನೇ ಅವರಿಂದ 4.5 ತಿಂಗಳಲ್ಲಿ ನಿಮ್ಮ ಮುಂದೆ ಅಂದರೆ ತೆರೆಗೆ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಡೆದಿರೋ ಎಲ್ಲ ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನಡೆದಿರೋ ಎಲ್ಲ ಹಿರಿಯ ನಟರಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು. ಈ ಥರದ್ದೊಂದು ಒಳ್ಳೆ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು.
ಮತ್ತೆ ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಒಂದು ದೊಡ್ಡ ತಾರಾಗಣ ಇದೆ. ಈ ದೊಡ್ಡ ತಾರಾಗಣ ಇರೋದ್ರ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಯಾರೋ ಒಬ್ರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ. ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ನೀವು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ, ನೀವು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಹಾಗೆ ಇಲ್ಲ ಅಂತಂದ್ರೆ ಏನಾಗುತ್ತೆ, ಯೂಶಲಿ ಒಬ್ಬನೇ ಜವಾಬ್ದಾರಿ ಅವರ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ. ಹಾಗಾಗಿ ಮತ್ತೆ ಸುಧಾರಾಣಿ ಮೇಡಮ್ ಅವರ ದೊಡ್ಡ ಫ್ಯಾನ್ ನಾನು. ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾ ಇರೋದು ಇನ್ನೊಂದು ಖುಷಿ ವಿಚಾರ. ಅವ್ರು ಹೇಳ್ದಂಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ರಲ್ಲ ಕಿಟ್ಟಿ ಸರ್ ಹಾಗೆ. ಮತ್ತೆ ಕಿಟ್ಟಿ ಸರ್ ಜೊತೆ ಕೂಡ ನಂದು ಮೊದಲನೇ ಸಿನಿಮಾ. ಮತ್ತು ಮಾಸ್ತಿಯವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನಿಮಾಗಳಲ್ಲಿ. ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನನ್ನ ಮೊದಲನೇ ಸಿನಿಮಾ. ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ. ಕತೆ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಈಗ ಆಡಿ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು. ಮತ್ತು ಅನಿಲ್ ಎಲ್ಲಿದೆಯಾ ಗೊತ್ತಿಲ್ಲ, ಥ್ಯಾಂಕ್ ಯು. ಯಾಕಂದರೆ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೂಡ ಕಾರಣ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾನು ಕೂಡ ಜಿ ಕುಟುಂಬದವಳೆ, ಮಹಾನಟಿ ವೇದಿಕೆ ಮುಖಾಂತರ ಬಂದವಳು. ಅಲ್ಲೆಲ್ಲ ಟೀಮ್ ಅವರಿದ್ದಾರೆ. ಮೊದಲನೇದಾಗಿ ಸರ್ ಶೋನೇ ಮಹಾನಟಿ, ಬಟ್ ಆ ಥರ ಒಂದು ನಟಿ ಆಗಬೇಕು ಅಂತ ಕನ್ಸು ಹೊತ್ಕೊಂಡು ಆ ವೇದಿಕೆಗೆ ಹೋಗಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ನನ್ನ ಜಿ ತಂಡಕ್ಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಯೇಶ್ ಸರ್. ನನ್ನನ್ನು ಈ ಮೂವಿ ಮುಖಾಂತರ ನಾನು ಬೆಳ್ಳಿ ಪರದೆಯಲ್ಲಿ ಒಂದು ನಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನನ್ನ ಮೇಲೆ ಇರಬೇಕು. ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಒಳ್ಳೆ ಕತೆ, ಯೂತ್ ಎಂಟರ್ಟೈನರ್, ಇದು ಒಂದೊಳ್ಳೆ ಇಮೋಷನ್ ಇರುವಂಥ ಕತೆ. ಇದಕ್ಕಿಂತ ಜಾಸ್ತಿ ಹೇಳ್ಬೇಡ ಅಂತ ಡೈರೆಕ್ಟರ್ ಸರ್. ಸೊ ಸಿನಿಮಾ ಬಗ್ಗೆ ಇಷ್ಟೇ ಹೇಳಬಲ್ಲೆ ನಾನು. ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನಗೆ ಏನು ಹೇಳಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಎಲ್ಲ ದೊಡ್ಡವರು ಇರ್ತಾರೆ, ಸೊ ಅದೊಂದು ದೊಡ್ಡ ಆಪರ್ಚುನಿಟಿ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಅಂತಂದರೆ ಥ್ಯಾಂಕ್ ಯು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಟರು ಮುಂದೆ ಇದ್ದಾರೆ, ಕಿರಿಯ ನಟರು ಹಿಂದೆ ಇದ್ದೀವಿ. ಕೀಟಣ್ಣಂಗೆ ವಯಸ್ಸಾಗಲ್ವಂತೆ, ನಿಮ್ಗೆ ಎವರ್ಗ್ರೀನ್ ಮೇಡಮ್, ನಿಮ್ಗೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಸೊ ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ, ನನ್ನ ತಪ್ಪಲ್ಲ, ಸರ್ಕಾರದ ತಪ್ಪು. ಟ್ರಾಫಿಕ್ ಜಾಮು, ರೋಡ್ ಆಗ್ತಿದ್ರು. ಮೊದಲನೇದಾಗಿ ಒಳ್ಳೆ ತಂಡ, ಒಳ್ಳೆ ವಿಚಾರ, ಇವೆಲ್ಲದ್ರ ಜೊತೆಗೆ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ, ಪ್ರತಿ ಸರಿ ಪೊಲೀಸ್ ಕರೀತಿದ್ರು, ಈ ಸರಿ ಲಾಯರ್ ಕರೆದಿದ್ರು. ಇದೊಂದಾದ್ರೂ ಬಿಟ್ಕೊಡ್ಬೇಕಾರೆ, ನೀವೇನು ಬಿಟ್ಕೊಟ್ಟಿಲ್ಲ ಅಂತ ಅವಾಗಿಂದ ನಾನು ಅಲ್ಲಿ ಬಂದಿದ ತಕ್ಷಣ ಪ್ರೆಸ್ ಅವ್ರು ಹೇಳಿದ್ರು, ಸರ್ ಏನು ಹೇಳ್ತಾ ಇಲ್ಲ ಡೈರೆಕ್ಟ್ರು, ಇಲ್ಲ ತಮಾಷೆ ಮಾಡಿದೆ. ಓಕೆ, ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಬಹಳ ಅದ್ಭುತವಾದ ಒಂದು ಕಥಾಹಂದ್ರವನ್ನು ಇಟ್ಕೊಂಡಿದ್ದಾರೆ ಅಂಡ್ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಸಿನಿಮಾ ಮಾಡಲಿಲ್ಲ, ಸಿನಿಮಾ ಮೊದಲನೇದು ಅಂತ ಹೇಳ್ಬೋದು, ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಾಗಿರ್ಬೋದು, ಅದನ್ನ ತೆರೆ ಮೇಲೆ ತರೋದ್ರಲ್ಲಾಗಿರ್ಬೋದು, ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ. ಸೊ ಹಂಗಾಗಿ ಅವ್ರ ಮೇಲೆ ಒಂದು ನಂಬಿಕೆ ಇದೆ, ಇದನ್ನು ಕೂಡ ತುಂಬಾ ಅದ್ಭುತವಾಗಿ ತರ್ತಾರೆ ಅಂತ. ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ಸ್ವಾಗತ. ಬಂಡೆ ಮಹಾಂಗಾಳಮ್ಮ ದೇವಸ್ಥಾನ ಅಂದರೆ ಒಂದು ಪಾಸಿಟಿವ್ ವೈಬ್ಸು. ನಾವಿಲ್ಲಿ 2 ವರ್ಷ ಚಿತ್ರ ಪೂಜೆ ಮಾಡಿದ್ದೀವಿ, ಎಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಸಿಕ್ಕಿದೆ. ಮತ್ತು ಈ ವಿಚಾರದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಲವ್ ಕೇಸ್ ಜಯೇಶ್ ನಿರ್ದೇಶನ, ಒಂದು 20 ವರ್ಷದ ಅನುಭವ ಇರುವಂಥ ನಿರ್ದೇಶಕ. ಅವ್ರ ಅನುಭವ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಒಂದು ಕತೆ ಅಂತ ಬಂದಾಗ ಎಷ್ಟು ಪಾತ್ರಗಳಿಗೂ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಮಾಡಿರೋದು. ಪಾತ್ರವರ್ಗದಲ್ಲಿ ಯಾವತ್ತೂ ಪಾತ್ರಗಳೇ ಸಿನಿಮಾನ ಗೆಲ್ಲಿಸೋದು, ಆಮೇಲೆ ತಂಡ ಕಟ್ಟೋದು. ಸೊ ಈ ತಂಡದಲ್ಲಿ ಯುವ ಪ್ರತಿಭೆ ಅಂದರೆ ನಮ್ಮ ಹರಿಕೃಷ್ಣ ಸರ್ ಅವರ ಸಣ್ಣ ಆದಿ ಫಸ್ಟ್ ಟೈಮು ಫುಲ್ ಫ್ಲೆಡ್ಜೆಡ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ. ಏಕೆಂದರೆ ಯಾವಾಗಲೂ ಅವ್ರಿಗೆ ಅದೊಂದು ಹೊರೆ ಇರುತ್ತೆ, ತಂದೆ ಒಂದು ಇದರಲ್ಲಿ ನಡ್ಕೊಂಡು ಹೋಗಬೇಕು, ತಾನೇನೋ ಪ್ರೂವ್ ಮಾಡಬೇಕು ಅಂತ. ಸೊ
ಸೊ ಆದಿ ಒಳ್ಳೇದಾಗಲಿ. ಮತ್ತು ಅಮ್ಮನೂ ಜೊತೆಗೆ ಬಂದಿದ್ದಾರೆ, ಬಂಡೆ ಮಕ್ಕಳಮ್ಮನೂ ಜೊತೆಗಿದ್ದಾರೆ. ಸೊ ಒಳ್ಳೇದಾಗೇ ಆಗುತ್ತೆ. ಇನ್ನು ನಿರ್ಮಾಣ ಅಂತ ಬಂದಾಗ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೇ ಮಾಡ್ತಾ ಇರೋದು. ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಟೀಮಲ್ಲಿ. ಏನೇ ಆದ್ರೂ ಚರ್ಚೆ ಮಾಡ್ತಾರೆ. ಸೊ ಈಗ ಮಾಡೋಣ, ಇದು ಹೀಗೆ ಮಾಡೋಣ ಅಂತ ಒಂದು ವ್ಯಾಕರಣ ಇಟ್ಕೊಂಡೇ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಇನ್ನು ಸಿನಿಮಾ ವಿಚಾರದಲ್ಲಿ ಕಿಟ್ಟಣ್ಣ ಹೇಳಿದ್ರು, ರಂಜನ್ ಮತ್ತು ವಂಶಿದು ನಿಷ್ಕಲ್ಮಶ ಪ್ರೇಮ ಕಥೆ ಅಂತ. ಆ್ಯಕ್ಚುಲಿ ಅದಕ್ಕೆ ಕಲ್ಮಶ ಆಗೋದೇ ಕಿಟ್ಟಿ. ಹೆಂಗೆ ಹೇಳಿದ್ರಿ ನೀವು ನಿಷ್ಕಲ್ಮಶ ಅಂತ? ತಾನು ಮಾಡ್ಬಿಟ್ಟು ಸುಮ್ಮನೆ ಕೂತವ್ರೆ. ಚೆನ್ನಾಗಿದೆ. ಕಿಟ್ಟಣ್ಣನ ಪಾತ್ರ ತುಂಬಾನೇ ಚೆನ್ನಾಗಿದೆ. ತುಂಬಾ ಇದಾದ್ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಇದರಲ್ಲಿ ಕಿಟ್ಟಣ್ಣನ ನೋಡ್ತಾ ಇದೀವಿ. ಮತ್ತೆ ತುಂಬಾ ವಿರಳ ನಟರು ವಾಯ್ಸ್ ಇಂದಾನೆ ಇದು ಅವ್ರ ವಾಯ್ಸು ಅಂತ ತಿಳ್ಕೊಳ್ಳೋಂಥ ನಟ ಕಿಟ್ಟಿ. ತಮ್ಮ ಅಭಿನಯದಿಂದಾನೇ ಇವತ್ತು ಕನ್ನಡಿಗರ ಮನಸ್ಸನ್ನ ಗೆದ್ದಿರೋಂಥ ನಟ. ಸೊ ಅವರು ಈ ಪಾತ್ರಕ್ಕೆ ಒಕ್ಕೆ ಕೊಟ್ಟಿರೋದು ಮತ್ತೆ ಜೊತೆಗಿರೋದು. ಮತ್ತೆ ಯಾವುದೇ ಇದಿಲ್ಲ, ಯಾವಾಗ ಬರ್ಬೇಕು ಹೇಳಿ ಆಫೀಸ್ಗೆ, ಎಲ್ಲರ ಥರ ಬರ್ತೀನಿ, ನನಗೂ ಒಂದು ರೀಡಿಂಗ್ ಕೊಡ್ರಿ, ಆ ಥರ ಒಂದು ಇದು ಮಾಡ್ಕೊಂಡು ಬಂದವರು. ಇನ್ನು ನಾಗಭೂಷಣ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾವ ಸೀನ್ ಪೇಪರ್ ಕೊಟ್ಟರು ಚೆಚ್ಚು ಬಿಸಾಕ್ತಾನೆ. ಈಗ ನಾನು ಸಾಲಗಾರಲ್ಲಿ ಅನ್ಸುತ್ತೆ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡಿದ್ದು. ಆಮೇಲೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರು ನಾಗಭೂಷಣ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕನ್ನಡಕ್ಕೆ ಒಬ್ಬರು ನವಾಜುದ್ದೀನ್ ಸಿದ್ದಿಕಿ ಥರದ ನಟ ಅಂದರೆ ಅದು ನಾಗಭೂಷಣ್ ಅಂತ. ಅಂದರೆ ನಾವು ಅಭಿಪ್ರಾಯ, ನಮಗೆ ಡೈರೆಕ್ಟರ್ಗಳು ಹೇಳಿದಾಗ ಇಲ್ಲ ಆ ಪಾತ್ರ ನಿಭಾಯಿಸ್ತಾನೆ, ಎಲ್ಲೂ ಆ ಮೇಲ್ಗಡೆ ಕಿರೀಟ ಇಟ್ಕೊಂಡು ಬರಲ್ಲ. ನಮ್ಮಲ್ಲಿ ಒಬ್ಬ ಅನ್ನೋ ಥರದ್ದು ನಟ ನಾಗಭೂಷಣ್. ಇನ್ನು ಪ್ರಮೋದ್ ಅಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ, ಅವರು ಸೆಟ್ಟಲ್ಲಿ ಇದ್ದಾರೆ ಅಂದರೆ ಸೂಪರ್. ಮತ್ತೆ ರಂಜನ್ ಪ್ರಮೋದಣ್ಣ ಇದ್ದಾರೆ ಅಂದರೆ ನಮಗೆ ಕಾಂತಾರ ಟೀಮ್ ಸಪೋರ್ಟ್ ಸಿಕ್ಕಿದಂಗೆ. ನಮಸ್ಕಾರ. ಏನು ಈ ನಮ್ಮ ಚಿತ್ರತಂಡ ಈ ಹೊಸದಾಗಿ ನಾವು ನಮ್ಗೆ ಅದ್ರ ಬಗ್ಗೆ ಅನುಭವ ಇದ್ದಿದ್ರು, ನಮ್ಮ ಡೈರೆಕ್ಟ್ರು ಒಂದು ಕತೆ ಹೇಳಿದ್ದಾರೆ, ಅದು ಚೆನ್ನಾಗಿದೆ ಅಂತ ಒಪ್ಪಿ ಅದನ್ನು ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಆಗಿರ್ಬೋದು, ಇಲ್ಲಿರುವಂಥವ್ರಾಗಿರ್ಬೋದು, ಎಲ್ಲರ ಸಹಕಾರ ಕೊಟ್ಟು ಒಂದು ಸಕ್ಸಸ್ಫುಲ್ ಆಗಿ ಮಾಡಬೇಕಾಗಿ ಎಲ್ಲರಿಗೂ ಥ್ಯಾಂಕ್ ಯು.